ಕಂಪ್ಯೂಟರ್ ಯುಗದಲ್ಲಿಂದು ನಮ್ಮ ನೆನಪುಗಳ ಮೇಲೆ ಯಂತ್ರಗಳು ಆಕ್ರಮಿಸುತ್ತಿದ್ದು ಯಂತ್ರ ಮಾನವನನ್ನಾಗಿ ಮಾಡುತ್ತಿವೆ. ಆದ್ದರಿಂದ ಸರ್ಕಾರ ಕನ್ನಡ ಕಟ್ಟಲು ಸಾಧ್ಯವಿಲ್ಲ. ಸಮುದಾಯದಿಂದಲೇ ಕನ್ನಡ ಕಟ್ಟಲು ಸಾಧ್ಯ. 3,000 ಭಾಷೆಗಳಲ್ಲಿ ಈಗ ಕೇವಲ 700 ಭಾಷೆಗಳು ಮಾತ್ರ ತನ್ನ ಉಳಿವಿಗಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಮ್ಮ ಕನ್ನಡ ಭಾಷೆಯು ಇದೇ ಸಾಲಿನಲ್ಲಿದೆ. ಆದ್ದರಿಂದ ಈ ಕ್ಷಣದಲ್ಲಿ ನಾವು ತಂತ್ರಜ್ಞಾನ ಬಳಸಿಕೊಂಡು ಅದರ ಮುಖಾಂತರ ಮುಂದಿನ ಭವಿಷ್ಯದ ಕನ್ನಡಿಗರನ್ನ ಗುರಿಯಾಗಿಟ್ಟುಕೊಂಡು ಅವರಿಗೆ ಬೇಕಾಗುವ ಎಲ್ಲಾ ಸಲಕರಣೆಗಳನ್ನ ಸಿದ್ಧ ಮಾಡಿ ಅವರ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನುಂಟು ಮಾಡಿ ಅದರ ಮುಖಾಂತರ ಕನ್ನಡ ಭಾಷೆಯನ್ನು ಮತ್ತೊಮ್ಮೆ ಮರುನಿರ್ಮಾಣ ಮಾಡಬೇಕೆಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಚಲನಚಿತ್ರ ನಿರ್ದೇಶಕ ಟಿ.ಎಸ್. ನಾಗಾಭರಣ ತಿಳಿಸಿದ್ರು. ಅವರು ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠದಲ್ಲಿ ಗಡಿ ಕನ್ನಡಿಗರ ಬಳಗ ಸಹಯೋಗದೊಂದಿಗೆ ಸಿದ್ಧಪ್ರಭು ಕನ್ನಡ ಭವನದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಮುಸ್ಲಿಂ ದೇಹ ಕನ್ನಡ ಮನಸ್ಸು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡುತ್ತಿದ್ರು. 107 ಭಾಷೆಗಳು ಪ್ರಚಲಿತವಿವೆ ಅನ್ನುವಂತೆ ಸುಮ್ಮನೆ ಯೋಚನೆ ಮಾಡಿ. ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಸ್ಥಾನದಲ್ಲಿ ಬೆಂಗಳೂರು ಈ 107 ಭಾಷೆಗಳನ್ನು ಮಾತಾಡ್ತಾ ಇದೆ. ಎರಡನೇದು 198 ಭಾಷೆಗಳು. ಸುಮ್ಮನೆ ಯೋಚನೆ ಮಾಡಿ. ಹಾಗಾದರೆ ಕನ್ನಡದ ನಾವೇನು ಏನು? ನಾನು ಗಂಭೀರ ಪ್ರಶ್ನೆಗೆ ಉತ್ತರ ಹೋಗ್ತೇನೆ. ನಿಜ, ಇಲ್ಲಿಯ ಸಮಸ್ಯೆಗಳು ಬೇರೆ, ಗಡಿಯಲ್ಲಿರುವ ಸಮಸ್ಯೆಗಳು ಬೇರೆ, ಇಲ್ಲಿಯ ಆಚೆಗಳಿರುವ ಸಮಸ್ಯೆಗಳು ಬೇರೆ, ನಗರಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅದೇ ಬೇರೆ. ಆರಂಭದಲ್ಲಿ ಅಲ್ಲಮಪ್ರಭು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಸ್ವಾಗತ ಗೀತೆ ಮತ್ತು ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿ ಹಾಗೂ ಚಿಂಚಣಿಯ ಅಲ್ಲಮಪ್ರಭು ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆಯಲ್ಲಿನ ಗಣ್ಯರಿಂದ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಅಲ್ಲಮಪ್ರಭು ಶ್ರೀಗಳು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕರ್ನಾಟಕದಲ್ಲಿ ಕನ್ನಡ ಮಾತೃಭಾಷೆಗೆ ಸಾರ್ವಭೌಮ ಎಂಬುದನ್ನು ಪ್ರತಿಯೊಬ್ಬ ಕನ್ನಡಿಗರು ಗರ್ವದಿಂದ ಕೇಳಬೇಕೆಂದು ತಿಳಿಸಿ, ಬೆಂಗಳೂರಿನಲ್ಲಿರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಶಾಖೆಯನ್ನು ಗಡಿನಾಡು ನಿಪ್ಪಾಣಿ ಅಥವಾ ಚಿಕ್ಕೋಡಿಯಲ್ಲಿ ಪ್ರಾರಂಭಿಸುವುದರೊಂದಿಗೆ ಗಡಿಯಲ್ಲಿ ಕನ್ನಡ ಶಾಲೆಗಳಿಗೆ ಮರು ಜೀವ ತುಂಬಬೇಕು ಎಂದರು. ಆ ಅಭಿವೃದ್ಧಿ ಪ್ರಾಧಿಕಾರ ಇರ್ತಕ್ಕಂಥದ್ದು ನಮ್ಮ ನಾಡಿನ ಶಕ್ತಿ ಕೇಂದ್ರ ಅಲ್ಲಿರಲಿ. ಆದರೆ ಅದರ ಒಂದು ಶಾಖೆಯನ್ನ ನಮ್ಮ ಗಡಿನಾಡಿಗೆ ಮಾಡಬೇಕು. ಯಾಕಂತಂದ್ರೆ ಅದರ ಶಾಖೆ ನಿಪ್ಪಾಣಿ ಮಾಡಲಿ, ಇಲ್ಲ ಚಿಕ್ಕೋಡಿ ಮಾಡಲಿ, ಇಲ್ಲ ಮತ್ತೊಂದು ಊರಾಗ ಮಾಡಲಿ. ನಮ್ಮ ಪಾರ್ಟಿ ಕುಂಟಪ್ಪ ಬಯಸ್ತಿದ್ರು. ಏನ್ ಬಯಸ್ತಿದ್ರು ಅಂತಂದ್ರೆ ನಿಪ್ಪಾಣಿನೇ ಬಹಳಷ್ಟು ಮುಖ್ಯ ಆಗಬೇಕು ಎಲ್ಲದಕ್ಕೂ ಅಂತ. ಆ ನಿಟ್ಟಿನಲ್ಲಿ ಅಂತ ಒಂದು ಪರಿಸ್ಥಿತಿ ಈ ಸದ್ಯ ಏನ್ ಸಾಹಿತ್ಯಗಳ ಬಳಗ ಕೂಡಿದೆ, ಇರತಕ್ಕಂಥ ಜನ ಅದಾರೆ, ಆ ನಂತರ ಈ ಮಠ ಇದೆ. ಇದರಿಂದ ಸದ್ಯ ಒಂದು 30% ಕನ್ನಡ ಬಹಳಷ್ಟು ವ್ಯಾಪಕವಾಗಿ ಬೆಳೆದಂತೆ. ರಾಜ್ಯೋತ್ಸವದ ಸಮಾರಂಭದಲ್ಲಿ ಬೆಳಗಾವಿಯ ಅಂಜುಮನ್ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಚ್.ಐ. ತಿಮ್ಮಾಪುರ್, ಕೆಎಲ್ಇ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜಶೇಖರ್, ಡಾಕ್ಟರ್ ದಯಾನಂದ ನೂಲಿ, ಡಾಕ್ಟರ್ ಪಿ.ಜಿ. ಕೆಂಪಣ್ಣವರ್, ಸುಬ್ರಾವ್ ಎಂಟೆತ್ತಿನವರ್, ಎಸ್.ಟಿ. ಲಗಾರೆ, ಎಸ್.ಎಸ್. ಕುಂಬಾರ್, ಸಂಜು ಬಡಿಗೇರ್, ಗಣೇಶ್ ಮೋಪಗಾರ್, ನಾಗೇಶ್ ಮಾಳಿ, ನಿಪ್ಪಾಣಿ ತಹಶೀಲ್ದಾರ್ ಡಾಕ್ಟರ್ ಮೋಹನ್ ಭಸ್ಮೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ರೇವತಿ ಮಠದ್, ಈರಣ್ಣ ಶಿರ್ಗಾವಿ ಸೇರಿದಂತೆ ಕನ್ನಡ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎಂಬಿ ಚಿಂಚಣೆ, ಸತ್ಯಂ ನ್ಯೂಸ್, ಸದಲ್ಗಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.